ಗೀತಾ ಮಹಾತ್ಮೆ. ಭಗವಂತನು ಅನೇಕ ಬಗೆಯ ಯಜ್ಞಗಳ ಬಗ್ಗೆ ಹೇಳುತ್ತಾ ಜ್ಞಾನಯಜ್ಞದ ಕುರಿತು ಈ ರೀತಿ ಹೇಳಿದ್ದಾನೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ದ್ರವ್ಯಯಜ್ಞಗಳನ್ನು ಮಾಡುವುದರಿಂದ ತಾತ್ಕಾಲಿಕವಾದ ಪ್ರಯೋಜನ ಇದ್ದೇ ಇದೆ. ಇವು ತಾತ್ಕಾಲಿಕವಾದರೂ ಶ್ರೇಷ್ಠವೇ ಆಗಿದೆ. ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಜ್ಞಾನಯಜ್ಞ. ವಿದ್ಯೆಯಿಂದ ಎಷ್ಟು ಪ್ರಯೋಜನವಿದೆ ಎಂಬುದನ್ನು ಒಂದು ಸುಭಾಷಿತ ಹೇಳುತ್ತದೆ. ಕಳ್ಳರು ಕದಿಯಲಾಗದ, ಯಾವುದೇ ಕರ ತೆರಿಗೆಗಳಿಲ್ಲದ, ದಾಯಾದಿಗಳು ಕಿತ್ತುಕೊಳ್ಳದ, ಖರ್ಚು ಮಾಡಿದಷ್ಟೂ ವೃದ್ಧಿಯಾಗುವ ಅಮೂಲ್ಯವಾದ ಸಂಪತ್ತೆಂದರೆ ಅದೇ ಜ್ಞಾನ ಸಂಪತ್ತು ಎಂದು. ಯಾರಿಗಾದರೂ ಅನ್ನದಾನ ಮಾಡಿದರೆ ಅದು ಮತ್ತೊಮ್ಮೆ ಹಸಿವೆಯಾಗುವವರೆಗೆ ಮಾತ್ರ ಪ್ರಯೋಜನಕ್ಕೆ ಬರುತ್ತದೆ. ಆದರೆ ಒಬ್ಬರಿಗೆ ವಿದ್ಯಾದಾನ ಮಾಡಿದರೆ ಅದು ಜೀವನದುದ್ದಕ್ಕೂ ನೆನಪಿಡುವಂತಾಗುತ್ತದೆ. ಆದ್ದರಿಂದ ಜ್ಞಾನಯಜ್ಞವೇ ಶ್ರೇಷ್ಠವಾದದ್ದು. ನಾವು ಮಾಡುವ ಎಲ್ಲ ಕರ್ಮಗಳು ಕೊನೆಗೆ ಜ್ಞಾನದಲ್ಲಿಯೇ ಪರಿಸಮಾಪ್ತಿಯಾಗುವುದು. ಕರ್ಮದ ಕೊನೆಯಲ್ಲಿ ಜ್ಞಾನ ಲಭ್ಯವಾಗದಿದ್ದರೆ ಆ ಕರ್ಮ ಮಾಡಿಯೂ ಪ್ರಯೋಜನವಿಲ್ಲ. ಕರ್ಮದ ಮೂಲಕವೇ ಯಜ್ಞ ಆಗುವುದು ಎಂಬ ಮಾತನ್ನೂ ಸಹ ಪರಮಾತ್ಮನು ಈ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ. ಕೇವಲ ಏನೇನೋ ಬರೆದರೆ ಪರೀಕ್ಷೆಯಲ್ಲಿ ತೇರ್ಗಡೆ ಆಗುವುದಿಲ್ಲ ಅಲ್ಲವೇ? ಕೇಳಿದ ಪ್ರಶ್ನೆಗೆ ಸೂಕ್ತ ಉತ್ತರ ಬರೆದಾಗ ಮಾತ್ರ ಉತ್ತಮ ಫಲಿತಾಂಶ ಬರುತ್ತದೆ. ಜ್ಞಾನ ತುಂಬಾ ಮುಖ್ಯವಾದದ್ದು. ಜ್ಞಾನದ ಬೆಳಕು ದೇವರನ್ನು ತೋರಿಸಿಕೊಡಬೇಕು. ಆಗ ಆ ಜ್ಞಾನವನ್ನು ಪಡೆದದ್ದು ಸಾರ್ಥಕ. ನಾವು ಪ್ರತಿದಿನವೂ ಗೀತೆಯ ಸಂದೇಶವನ್ನು ಕೇಳುತ್ತೇವೆ. ಕೇಳಿದ್ದು ರಕ್ತಗತವಾಗಿ ಬದುಕಿನಲ್ಲಿ ಒಂದು ಸಣ್ಣ ಬದಲಾವಣೆ ತಂದರೆ ಅದು ದೇವರ ಕೃಪೆ. ಯಜ್ಞ ದೃಷ್ಟಿಯಿಂದ ಕರ್ಮಗಳನ್ನು ಮಾಡಿದಾಗ ಅದರಿಂದ ಬರುವ ಜ್ಞಾನದಿಂದ ಅಜ್ಞಾನದ ಕತ್ತಲೆ ದೂರವಾಗಲು ಪ್ರಾರಂಭವಾಗುತ್ತದೆ ಎಂದು ಪರಮಾತ್ಮ ಹೇಳುತ್ತಿದ್ದಾನೆ. ಅನ್ಯ ಮನಸ್ಕರಾಗಿ ದೇವಾಲಯಕ್ಕೆ 100 ಪ್ರದಕ್ಷಿಣೆ ಹಾಕುವುದಕ್ಕಿಂತ ಹೆಜ್ಜೆ ಹೆಜ್ಜೆಗೂ ದೇವರನ್ನು ಸ್ಮರಿಸಿ ಒಂದೇ ಪ್ರದಕ್ಷಿಣೆ ಹಾಕುವುದು ಶ್ರೇಷ್ಠವಾದದ್ದು. ನಾವೆಲ್ಲರೂ ಗೀತಾ ಜ್ಞಾನ ಯಜ್ಞ ಬಳಗದ ಮೂಲಕ ಜಗತ್ತಿನಾದ್ಯಂತ ಭಗವದ್ಗೀತೆಯ ಅತೀ ಅಮೂಲ್ಯವಾದ ಜ್ಞಾನ ಸಂಪತ್ತನ್ನು ಹಂಚುವ ಸುವರ್ಣಾವಕಾಶ ಪಡೆದಿದ್ದೇವೆ. ಪುಣ್ಯಪ್ರದವಾದ ಈ ಕಾರ್ಯವನ್ನು ಯಜ್ಞದ ರೀತಿಯಲ್ಲಿ ಮಾಡುತ್ತಾ ಬದುಕಿನ ಆನಂದವನ್ನು ಅನುಭವಿಸುತ್ತಾ ಸಾರ್ಥಕ ಬದುಕನ್ನು ಬದುಕೋಣ. ಹರಿ ಓಂ.